ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕಾಶಿಗೆ ಏನಾಗೈತೋ ಅವನ ಮನೆ ಕಾಯುವಾಗ ಹೋಗ ಅವನ್ನ ಕೊಚ್ಕೊಂಡಾದ್ರು ಪಾಪ ಬರಲ್ಲ ಕಣವ. ಯಾಕಂಗ ನಮ್ಮ ಕುಟುಂಬದಲ್ಲಿ ದ್ವೇಷ ಕಾರ್ತಾನೋ. ನನ್ನ ಮಗಳು ಬಾಳು ನೆಮ್ಮದಿ ಎಲ್ಲ ಹಾಳು ಮಾಡ್ತಾವ ಕಣವ ಅವನು. ಅಪ್ಪ, ಈ ಕಾಶಿ ಬರೀ ಅಕ್ಕನ ಹೆಸರು ಮಾತ್ರ ಹಾಳು ಮಾಡ್ತಿಲ್ಲಪ್ಪ, ಭಾವನ್ ಜೀವದಿಂದನೂ ಬಿದ್ದಿದ್ದಾನೆ. ಏನದು? ನಡೆಯುವ ನೋಡೋಣ, ನಡೆಯುವ ನಡೆಯುವ. ರಾಮಣ್ಣ 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 ಬಸ್. ಶಿವಣ್ಣ, ರಾಮಕ್ಕ, ಏನಿದೆಲ್ಲ ಮುಚ್ಚು ಕುಡುಗೋಲು ಹಿಡ್ಕೊಂಡು ಯಾಕಿಂಗ್ ಬಂದಿದ್ದೀರಾ? ರಾಮಣ್ಣ, ಇಷ್ಟ ದಿನ ಕಾಸಿ ನಾವು ಸುಮ್ಮನೆ ಬಿಟ್ಟಿದ್ದ ಹತಿಯಾಗೋಯ್ತು. ಅವನಿಗೊಂದು ಗತಿ ಕಾಣಿಸ್ಬರೋಣ. ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆ ಇದ್ರ ಮೇಲೆ ಕೈ ಮಾಡ್ತಾನೆ ಅವ್ ಮುಟ್ಟಾಳ. ಶಿವಣ್ಣ, ನೀವ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಫಸ್ಟು ಸುಮ್ಮನೆ ಹತ್ರ ಮಾತಾಡೋಣ. ಅವಳು ಏನ್ ಹೇಳ್ತಾಳೆ ನೋಡ್ಕೊಂಡು ಆಮೇಲೆ ಮುಂದುವರೋಣ. ಸಮಾಧಾನ ಮಾಡ್ಕೊಳ್ರಪ್ಪ. ಮಾವ, ನೀನ್ ಏನು ಹೇಳಿದ್ರು ಕೇಳಕ್ ನಾನು ತಯಾರಾಗಿಲ್ಲ. ನೀನು ಹೇಳಿದ್ದನ್ನೆಲ್ಲ ಕೇಳ್ಬೇಕು ಅಂದ್ರೆ ನಾನು ಹೇಳಿದ್ದನ್ನ ಮೊದಲು ನೀನ್ ಕೇಳ್ಬೇಕು. ಮಾವ, ಇವಳು ಮುಖವಾಡ ಹಾಕೊಂಡ್ ಬದುಕ್ತಿದ್ದಾಳೆ. ಇವಳ ಮನ್ಸಲ್ಲಿ ಏನಿದೆ ಅನ್ನೋದು ಇವಳಗ್ ಮಾತ್ರ ಗೊತ್ತು. ನೀವ್ ಇವತ್ತೊಂದು ದೃಢ ನಿರ್ಧಾರ ತಗೊಳ್ಳೇಬೇಕು ಮಾವ. ಇದಕ್ ಮೇಲೆ ನಾನೇನು ಹೇಳೋದಿಲ್ಲ. ನೋಡ, ಮೊದಲು ನಾನು ಹೇಳೋದನ್ನ ನೀನ್ ಕೇಳ್ಬೇಕು. ನಾವು ಈ ಮನೇಲಿ ನೆಮ್ಮದಿಯಾಗಿರ್ಬೇಕು ಅನ್ನಂಗಿದ್ರೆ ಮೊದಲು ನೀನ್ ಈ ಮನೆ ಬಿಟ್ಟು ಆಚೆ ಹೋಗ್ಬೇಕು. ಅಮ್ಮನೆ ಪದ್ಮನು ಆ ತೀರ್ಥ ಒಂದಲ್ಲ ಒಂದು ನೆಪ ಹೇಳಿ ಏನಾದ್ರೂ ಮಾಡಿ ನಿನ್ನ ಈ ಮನೆಯಲ್ಲಿ ಉಳಿಸ್ಕೊಂಡ್ಬಿಟ್ರು. ನನ್ನ ಮಗನ ಮೇಲಿನ ಮಮಕಾರಕ್ಕೆ, ನನ್ನ ಹೆಂಡತಿ ಮೇಲಿನ ಪ್ರೀತಿಗೆ ಇಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇನ್ನೂ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ನನ್ನ ಮಗನ ಜೀವಕ್ಕೆ ಆಪತ್ತು ಬರುತ್ತೆ. ಇನ್ನ ಜೀವನದ ಹಳೆ ಘಟನೆಗಳು ಏನೇ ಇರ್ಲಿ, ಆ ಕೆಟ್ಟ ಘಟನೆಗಳು ನನ್ನ ಮಗನ ಜೀವಕ್ಕೆ ಕುತ್ತು ತರ್ತಾ ಇದೆಯಲ್ಲ, ಇದಕ್ಕೇನ್ ಹೇಳ್ತೀಯ? ಮಾವ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಟಿವಿ ಬರ್ತಿರೋದು ಎಲ್ಲ ಸುಳ್ಳು. ಆ ಕಾಶಿ ನನ್ನೇನ್ ಪ್ರೀತಿಸಿರ್ಲಿಲ್ಲ ಮಾವ. ನನ್ನನ್ ಪಡ್ಕೋಬೇಕು ಅನ್ನೋ ಕೆಟ್ಟ ಆಸೆ ಇತ್ತು ಅಷ್ಟೇ. ನೀನ್ ಹೇಳಿದ್ದನ್ನ ನಾವ್ಯಾಕ್ ನಂಬೇಕು? ಆ ಹೆಂಗ್ಸ್ ಬಂದು ನಿನಗ್ ಹಾಗ್ ಸಹಾಯ ಮಾಡ್ದೆ, ಹೀಗ್ ಸಹಾಯ ಮಾಡ್ದೆ ಅಂತ ಏನೇನೋ ಮಾತಾಡದ್ಲು, ಅದು ಸುಳ್ಳ? ಅಥವಾ ನೀನ್ ಕಾಶಿನ ಮದ್ವೆ ಮಾಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ ಸುಳ್ಳ? ಮಾವ, ಅಪ್ಪನ ನಾನು ಉಳಿಸ್ಕೊಳ್ಳೇಬೇಕಿತ್ತು. ಆದ್ರೆ ಅವ್ರ ಆಪರೇಷನ್ಗೆ ಎಲ್ಲೂ ದುಡ್ಡು ಹುಟ್ಲಿಲ್ಲ ಮಾವ. ಅದಕ್ಕೆ ಅಂತ ನಾನು ಅವ್ರ ಹತ್ರ ಹಣ ತಗೊಂಡೆ ಬಿಟ್ರೆ ಅವ್ರ ಮಗನ್ ಮದ್ವೆ ಆಗ್ತೀನಿ ಅಂತ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ ಮಾವ. ದಯವಿಟ್ಟು ನನ್ನ ನಂಬಿ. ಓಹೋ, ಕೇಳಿಸ್ಕೊಂಡ್ರ ಮಾವ? ಕೆಲ್ಸ ಆಗೋವರ್ಗು ಮಾತ್ರ ಬಳಸ್ಕೊತಾಳೆ, ಆಮೇಲೆ ಅವ್ರನ್ನ ಕಸದ್ ತರ ಬಿಸಾಕ್ತಾಳೆ. ಅಪ್ಪನ್ ಜೀವ, ನನ್ ಜೀವನ ಎರಡ್ರಲ್ಲಿ ಒಂದನ್ನ ಆರಿಸ್ಕೋಬೇಕು ಅಂತಂದಾಗ ನನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ದೇನು ನಿಜ. ಆದ್ರೆ ಏನಮ್ಮಾದ್ರೆ ಅಷ್ಟೊಳಗೆ ನನ್ನ ಮಗ ತೀರ್ಥ ಸಿಕ್ಬಿಟ್ಟ. ಆ ಕಾಶಿಗಿಂತ ನನ್ನ ಮಗ ಕೋಟಿ ಪಾಲ್ ಒಳ್ಳೆಯವನು ಅಂತ ಅವನ್ ಬೆನ್ನಕ್ಕ ಬಂದ್ಬಿಟ್ಟೆ ಅಲ್ಲ? ಇಲ್ಲ ಮಾವ, ನನ್ಗೆ ಸಾಹೇಬ್ರನ್ ಮದ್ವೆ ಆಗ್ಬೇಕು ಅನ್ನೋ ಯಾವ ಆಸೆ ಕನ್ಸುಗಳು ಇರ್ಲಿಲ್ಲ. ನನ್ಗೆ ಬೇರೆಯವ್ರ ಜೊತೆ ಮದ್ವೆ ನಿಶ್ಚಯನೂ ಆಗಿತ್ತು. ಆದ್ರೆ ಆ ಹುಡ್ಗ ತಾಳಿ ಕಟ್ಟೋ ದಿನನೇ ಓಡೋದ. ಓಡೋಗ್ದೆ ಇರ್ತಾನ? ಯಾಕೆ ಓಡೋದ? ನಿನ್ ಅಸ್ಲಿ ಬಣ್ಣ ಗೊತ್ತಾಗಿರುತ್ತೆ, ಅದಕ್ಕೆ ಹೋಗಿರ್ತಾನೆ. ಇಲ್ಲ ಇಲ್ಲ, ಆಕಾಶಿ ನನ್ ಬಗ್ಗೆ ಅಪಪ್ರಚಾರ ಮಾಡ್ದ. ನನ್ಗೂ ಸಾಹೇಬ್ರಿಗೂ ಸಂಬಂಧ ಇದೆ ಅಂತ ಕತೆ ಕಟ್ಟ. ಅದಕ್ಕೆ ಇದೆಲ್ಲ ಆಗಿದ್ದು. ನೋಡೋ, ಇಷ್ಟೆಲ್ಲ ನೀನ್ ಬಣ್ಣವಾಗಿ ಹೇಳ್ತಾ ಇದೆಯಲ್ಲ, ಇದನ್ನು ನೀನ್ ಕತೆ ಕಟ್ಟಿ ಹೇಳ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ? ಯಾವನು ಕೆಲ್ಸಕ್ಕೆ ಬಾರದು ಬಿಗ್ನಾಸಿ ಬಂದ್ ನನ್ ಮಗನ್ನೇ ಕೊಲ್ಲಕ್ ನೋಡ್ದ ಅಂದ್ರೆ ಅದಕ್ಕೆ ಕಾರಣ ಯಾರು? ನೀನು. ಹೌದು, ನೀನ್ ದೂರ ಹೋಗೋದ್ರಿಂದ ಆ ಕಾಶಿ ದೃಷ್ಟಿ ನನ್ನ ಮಗನ ಮೇಲೆ ಬೀಳಲ್ಲ. ನನ್ನ ಮಗನಿಗೆ ಅವಾಗ ಜೀವಕ್ಕೆ ಯಾವುದೇ ಅಪಾಯ ಇರಲ್ಲ. ಇದು ಬರೀ ರಾಜಕೀಯ ದ್ವೇಷ ಆಗಿದ್ದಿದ್ರೆ ನನ್ನ ಮಗನಿಗೆ ಹೇಳ್ತಿದ್ದೆ, ನಿನ್ಗೆ ಯಾವ ರಾಜಕೀಯನು ಬೇಡ, ಮರ್ಯಾದೆಯಿಂದ ಫ್ಯಾಕ್ಟರಿ ನೋಡ್ಕೊಂಡು ಮನೇಲಿ ಬಿದ್ದಿರು ಅಂತ. ಆದ್ರೆ ಇದು ವೈಯಕ್ತಿಕ ದ್ವೇಷ. ಅದಕ್ಕೆ ನೀನ್ ಈ ಮನೇಲಿ ಇರ್ಕೊಡ್ದು ಆಚೆ ಹೋಗ್ಬೇಕು.
ಈ ಮನೆ ನಂದು, ಈ ಮನೆ ನಂದು ಗೋಕುಲ ಇದ್ದಂಗೆ. ಇಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನಂಗಿದ್ರೆ ನೀನ್ ಮರ್ಯಾದೆಯಿಂದ ಆಚೆ ಹೋಗ್ಬೇಕು. ಮಾವ ಹಾಗೆ ಹೇಳ್ಬೇಡಿ ಮಾವ, ದಯವಿಟ್ಟು ನನ್ನ ಇಲ್ಲಿಂದ ಕಳಿಸ್ಬೇಡಿ. ಹೇ ಮುಚ್ಕೊಂಡಿರು, ನನ್ ಕಳ್ಸ್ಬೇಡಿ ಅಂತ ಹೇಳೋದಕ್ಕೆ ನೀನ್ ಯಾರು? ಈ ಮನೆಯದು ಒಳ್ಳೇದು ಕೆಟ್ಟದ್ದು ನನಗೆ ಸೇರಿದ್ದು. ಈ ಮನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ತೀರ್ಮಾನ ತಗೊಳ್ಳೋ ಹಕ್ಕಿರೋದು ನನಗೆ. ಯಾವ್ದೋ ಸಂದರ್ಭದಲ್ಲಿ ಯಾರನ್ನು ಓಲೈಸೋದಕ್ಕೋ ಅಥವಾ ಅವ್ರನ್ನ ತೃಪ್ತಿ ಪಡಿಸೋದಕ್ಕೋ ಅವ್ನು ನಿನ್ ಕೊಳ್ಳಕ್ ತಾಳಿ ಕಟ್ಟಿದ ತಕ್ಷಣನೇ ನೀನ್ ಅವನ ಹೆಂಡತಿ ಆಗ್ಬಿಡಲ್ಲ, ಈ ಮನೆ ಸೊಸೆ ಆಗಲ್ಲ, ತಿಳ್ಕೊ. ಅಪ್ಪ ಎಲೆಕ್ಷನ್ ಮುಗಿದ್ಮೇಲೆ ಇವಳನ್ನ ತೀರ್ಥ ಬಿಡ್ತಾನಂತ ಗೊತ್ತಿದ್ರು ಇವಳು ವಾಪಸ್ ಇಲ್ಲಿಗೆ ಬಂದಿದ್ದಾಳೆ. ಅವತ್ತು ನನಗ ಅವಮಾನ ಮಾಡಿದಾಗ ದೊಡ್ಡದಾಗ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಲು. ಆಮೇಲೆ ಅಮ್ಮ ಹೋಗ್ಬೇಡ ಅಂದ್ರಂತೆ, ಇವಳು ಇಲ್ಲೇ ಉಳ್ಕೊಂಡ್ಬಿಟ್ಲು. ಈಗ್ಲೂ ಅಷ್ಟೇ ಅಪ್ಪ, ನೀವ್ ಅವಳನ್ನ ಹೋಗಂತ ಹೇಳ್ತೀರಾ, ಇವಳು ಅಮ್ಮನಿಗೆ ಹತ್ಕೊಂಡು ಕಾಲ್ ಮಾಡ್ತಾಳೆ, ಅಮ್ಮ ಉಳ್ಕೊ ಅಂತ ಹೇಳ್ತಾಳೆ, ಇವಳು ಮತ್ತೆ ಇಲ್ಲಿಗೆ ಬರ್ತಾಳೆ. ಇನ್ ಮುಂದಕ್ಕೆ ಆ ರೀತಿ ಆಗಲ್ಲ ಕಣೋ. ನಮ್ಗೇನಾದ್ರೂ ಗ್ರಾಚಾರ ವಕ್ರಿಸಿ ನಮ್ ಹಣೆ ಬರ ಸರಿ ಇಲ್ಲ ಅಂತ ನಾನಾಗ ನಿನಗ್ ಫೋನ್ ಮಾಡಿದಾಗ ಮಾತ್ರ ನೀನು ಬರ್ಬೇಕು. ಬೇರೆ ಯಾರಾದ್ರೂ ಫೋನ್ ಮಾಡಿದ್ದಾರೆ ಅಂತ ಬಂದ್ರೆ ನಿನ್ಗೆ ಈ ಮನೇಲಿ ಜಾಗ ಇಲ್ಲ, ತಿಳ್ಕೊ. ಹೇಳಿರ್ತೀನಿ. ನೀನು ಸಂಸ್ಕಾರವಂತ ಹೆಣ್ಮಗಳು, ಹಿರಿಯವರು ಗುರುಗಳು ಅಂದ್ರೆ ತುಂಬಾ ಗೌರವ ಕೊಡ್ತೀಯ ಅಲ್ವೇನಮ್ಮ? ನಾನೊಬ್ಬ ಹಿರಿಯಾಗಿ ನಿನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನೀನ್ ಈ ಮನೇಲಿ ಕುಡ್ದು ಆಚೆ ಹೋಗು, ನಿನ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೋಗ್ತೀನಿ ಅಂತ ಹೇಳಿ ಮತ್ತೆ ಮನೆ ಒಳಗಡೆ ಹೋಗಿ ಸೆಟ್ಲ್ ಆಗೋದು, ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ ಮಾವ. ಅದಕ್ಕೆ ಇವಳ ಬಟ್ಟೆನ ನಾನೇ ಪ್ಯಾಕ್ ಮಾಡ್ಕೊಂಡು ತಂದಿದ್ದೀನಿ. ಗೆಟ್ ಔಟ್. ಏನೇನು ಹಾಗೆ ನಿಂತಿದ್ಯಾ? ಮನೆ ಯಜಮಾನನೇ ಹೇಳಾಯ್ತು ನಿನಗೆ ನೀ ಮನೇಲಿ ಜಾಗ ಇಲ್ಲ. ನೀನಾಗೆ ಹೋದ್ರೆ ನಿನಗೆ ಸ್ವಲ್ಪ ಮರ್ಯಾದೆ ಇರುತ್ತೆ, ಇಲ್ಲ ಅಂದ್ರೆ ಸೆಕ್ಯೂರಿಟಿನ ಕರೆದು ಕತ್ತಿಡ್ದು ಆಚೆ ತಳ್ಳಿಸ್ಬೇಕಾಗತ್ತೆ. ಮಾವ ಇಷ್ಟ ದಿನ ಅತ್ತೆ ಮಾತಿಗೆ ಬೆಲೆ ಕೊಟ್ಟು ನಾನ್ ಮನೇಲಿದ್ದೆ. ನನ್ಗೆ ತಾಯಿ ಇಲ್ಲ, ತಾಯಿ ಅತ್ತೆ ಎಲ್ಲಾನು ಅವರೇ ಆಗಿದ್ರು. ಆದ್ರೆ ಇವತ್ತು ನಿಮ್ ಮಾತಿಗೆ ಬೆಲೆ ಕೊಟ್ಟು ನನ್ ಮನೆ ಬಿಟ್ಟು ಹೋಗ್ತೀನಿ ಮಾವ. ನೀವ್ ಹೇಳ್ದಾಗೆ ಆಗ್ಲಿ. ಅತ್ತೆ ಕರೆದ್ರು ಬರಲ್ಲ, ಸಾಹೇಬ್ರು ಕರೆದ್ರು ಬರಲ್ಲ. ನೀವಾಗೆ ನನ್ನ ನಿಮ್ ಮನೆಗ್ ಕರೆಯೋವರೆಗೂ ನಾನು ಈ ಮನೆ ಹೊಸ್ಲು ತುಳಿಯಲ್ಲ ಮಾವ, ತುಳಿಯಲ್ಲ. ಹಲೋ, ಸಾಕು, ಅಲ್ಲಿಂದಾನೆ ನೋಡು.
ಬರ್ತೀನಿ ಮಾವ. ಚಿಕ್ಕಮ್ಮ